ದಿನನೀಗ 30-39 ಆಯ್ತಲ್ವಾ ಮೀನಾಕ್ಷಿ? ನನಗದೇನು ಗೊತ್ತಿಲ್ವಾ? ದೇನು ಈಗ ಮದುವೆ ಮಾಡ್ಕೊಂಡಿದ್ದಿದ್ರೆ ನೀನೀಗ ಅಜ್ಜಿ ಆಗಿರ್ತಿದ್ದೆ. ಎಷ್ಟು ಸಂಬಂಧಗಳು ಬಂದಿತ್ತು. ಅವನಿಗಿಷ್ಟ ಇಲ್ಲ ಅಂದರೆ ನಾನೇನು ಮಾಡೋಕ್ಕಾಗತ್ತೆ? ನಾನು ಹೇಳ್ಬೋದಷ್ಟೇ ಅಲ್ವಾ? ನೀನು ಆ ರಾಮನಗರದಲ್ಲಿರೋ ಬ್ರೋಕರ್ ಸದಾಶಿವ ಹೇಳಿರೋ ವಿಷಯ ನೀನು ಅವನ ಹತ್ರ ಸ್ವಲ್ಪ ಮಾತಾಡಿ ನೋಡು. ಅವನದೆಲ್ಲ ಕೇಳ್ತಾನೆ ಅಂತ ನಂಗೆ ನಂಬಿಕೆ ಇಲ್ಲ. ಆದರೂ ನಾನೊಂದ್ಸಲ ನೋಡ್ತೀನಿ. I am not a drunk, I said. We are in the corner of a drawing room, made the makeshift bar. The rest of the coaching class faculties had gathered around. ನೀನೇನೋ ಪರೀಕ್ಷೆಗೆ ಓದ್ತಿದ್ಯಾ? ಹೌದು, ಎಕ್ಸಾಮ್ ಪ್ರಿಪೇರ್ ಆಗ್ತಾ ಇದ್ದೀನಿ. They are good at the... ನೋಡ, ನಾನು ಸುಮಾರು ಸಲ ನಿನ್ಗೆ ಹೇಳ್ತಾ ಬರ್ತಾ ಇರೋ ವಿಷಯನೇ. ಆದ್ರೂ ಈಗ ನಮ್ ಬ್ರೋಕರ್ಗೆ... ಅಮ್ಮ, ಬ್ರೋಕರ್ಗೆ ಏನಾಯ್ತಮ್ಮ ಈಗ? ನೀನ್ ಸುಮ್ನೆ ಮಾತಾಡ್ಬೇಡ. ಆ ಬ್ರೋಕರ್ ಒಂದೊಳ್ಳೆ ಸಂಬಂಧ ತಂದಿದ್ದಾರೆ. ಒಳ್ಳೆ ಮನೆತನ, ತುಂಬಾ ಸುಂದರವಾಗಿರೋ ಹುಡುಗಿ, ಒಳ್ಳೆ ಕೆಲ್ಸ, ನಿಮ್ಮಿಬ್ರು ಜಾತಕನೂ ಕೂಡ ಬಂದಿದೆ. ಹಾಗಿದ್ರೆ ನಾವು ಟೈಮ್ ವೇಸ್ಟ್ ಮಾಡೋದ್ ಬೇಡ, ಈಗ್ಲೇ ಇಲ್ಲಿಂದ ಹೊರಡ್ಬಿಡೋಣ. ನಿನ್ಗೆ ಯಾವಾಗ್ಲೂ ತಮಾಷೆನೆ. ಹೇಳ್ತಿದ್ರೆ ಅಯ್ಯೋ ಅಮ್ಮ, ಇದೆಲ್ಲ ಅರ್ಜೆಂಟ್ ಆಗೋ ಕೆಲ್ಸನಾ? ಎಲ್ಲದಕ್ಕೂ ಟೈಮ್ ಆಗತ್ತಲ್ವಾ? ತಕ್ಷಣನಾ? ನೀನ್ ವಯಸ್ಸಿನವರೆಲ್ಲ ಮದ್ವೆ ಮಾಡ್ಕೊಂಡು 3-4 ಜನ ಮಕ್ಳಿದ್ದಾರೆ. ಹೌದಾ? ಅವ್ರು ಅನ್ಭವಿಸ್ತಾ ಇರೋದನ್ನ ನಾನು ನೋಡ್ತಾನೆ ಇದ್ದೀನಿ. ಅದೆಲ್ಲ ಸರಿ. ಇಲ್ಲಿ ನೋಡಮ್ಮ, ಒಬ್ಬೊಬ್ಬರಿಗೂ ತಮ್ಮದೇ ಆದ ಟೈಮ್ ಬಂದೇ ಬರುತ್ತಲ್ವಾ? ಆ ಸಮಯ ಯಾವಾಗ ಅಂತ ಕೇಳ್ತಾ ಇದ್ದೀನಿ. ಜಾಸ್ತಿ ಲೇಟ್ ಮಾಡ್ದೆ, ನಾನು ಅದನ್ನ ಹೇಳ್ತೀನಿ. ವೈಟ್ ಅಂಡ್ ಸಿ ಮಿಸಸ್ ಮೀನುಕುಟ್ಟಿ. ನೀನ್ ಹೇಳ್ತಿರೋದ್ ನೋಡ್ತಿದ್ರೆ ನಂಗನ್ನಿಸ್ತಿದೆ ನೀನ್ ಯಾರನ್ನೋ ನೋಡ್ಕೊಂಡಿದ್ಯಾ ಅಂತ. ಯಾರು ಅಂತ ಹೇಳೋ, ನಾವ್ ನಡೆಸ್ತೀವಿ. ಯಾರ್ ಯಾವ ತೊಂದ್ರೆನೂ ಇರಲ್ಲ. ನಾನು ಹೇಳ? ನಾನೊಂದೊಳ್ಳೆ ಕತೆ ಹೇಳ್ತೀನಿ. ಒಂದೊಳ್ಳೆ ಕತೆ. ತುಂಬಾ ಹಿಂದೆ ಒಂದು ಊರಲ್ಲಿ ಒಂದು ರಾಜ ಮತ್ತೆ ರಾಣಿಗೆ ಸುಂದರವಾಗಿರೋ ಒಬ್ಬ ಗಂಡ್ಮಗು ಹುಟ್ಟ. ರಾಜನ ಹತ್ರ ನಂಬಿಕಸ್ಥನಾಗಿದ್ದ ಮಂತ್ರಿಗೆ ಅದಕ್ಕಿಂತ ಸುಂದರವಾಗಿದ್ದ ಒಂದು ಹೆಣ್ಮಗು ಹುಟ್ಟು. ಹಾಗೆ ರಾಜನ ಮಗನು ಮತ್ತೆ ಮಂತ್ರಿಯ ಮಗಳು ತುಂಬಾ ಪ್ರೀತಿ ಮಾಡ್ತಾ ಇದ್ರು. ಮಲ್ಕೊಂಡ್ಬಿಟ್ರ? ಒಂದು ದಿನ ಅವರು ಓಡೋಗೋದಕ್ಕೆ ಪ್ಲಾನ್ ಮಾಡಿದ್ರು. ಅದಾದ್ಮೇಲೆ ಒಂದು ದಿನ ನೈಟಲ್ಲಿ ಮಲ್ಕೊಂಡ್ಬಿಟ್ರಾ? ಮಲ್ಕೊಂಡ್ಬಿಟ್ರಾ? ಸುಸಿ ಅಕ್ಕ ರೆಡಿ ಆದ್ರಾ? ಹೋಗೋಣ ಮಗಳೇ, ನಾವು ಹೊರಡ್ತಾ ಇದೀವಿ. ಕಮ್ ಫಾಸ್ಟ್. ಅಮ್ಮ ಬಂದೆ. ಅಮ್ಮ, ಸೂಸಿ ಅಕ್ಕಗೆ ಡ್ರೆಸ್ ತಗೊಳಕ್ ಹೋಗ್ತಿದೀವಿ. ಹೋಗ್ಬಾ. ಲಾರೆನ್ಸ್ ಬಂದಾಗ ಹೇಳ್ಬಿಡಿ ಅಮ್ಮ. ಹೋಗ್ ಬನ್ನಿ. ಮೆರ್ಲಿನ್. ಹಾ ಮಮ್ಮ ಬಂದೆ. ಬಾ ಅಜ್ಜಿ, ನಾವು ಹೋಗ್ ಬರ್ತೀವಿ. ಟಾಟಾ. ಆ ಬ್ಲೂ ಡಿಸೈನ್ ತೆಗೀರಿ ಆಂಟಿ. ಅದನ್ನು ನೋಡಿ ಆಂಟಿ, ಅದನ್ನು ಚೆನ್ನಾಗಿದೆ. ಹೇಗಿದೆ? ಇದಾ? ಅದೇ. ಅಮ್ಮ, ಇದು ತಗೊಳ್ಳೋಣವಾ? ನಿಮ್ಗಿದಿಷ್ಟ ಆಯ್ತಾ? ಪರವಾಗಿಲ್ಲ, ಇದೂನು ನನ್ಗಿಷ್ಟ ಆಯ್ತು. ನಿನ್ ಸೆಲೆಕ್ಷನ್. ಥ್ಯಾಂಕ್ ಯು ಆಂಟಿ. ತಗೊಳ್ಳೋಣವಾ? ಹಾ ತಗೊಳ್ಳಿ. ನಾ ಬಟ್ಟೆ ಅಂಗಡಿಲಿದ್ದೀವಿ, ಆಮೇಲೆ ಮಾಡ್ತೀನಿ. ಯಾರದು? ಅಂಕಲಾ? ಯಾರ ಅಂಕಲ್? ಅದನ್ನ ನಾನು ಆಮೇಲೆ ಹೇಳ್ತೀನಿ. ಅಮ್ಮ, ಚಾಟಿಂಗ್ ತುಂಬಾ ಜಾಸ್ತಿ ಆಗಿದೆ. ಏನದು? ಟೈಮ್ ಆಯ್ತು, ಬಾ. ಇದನ್ನು ಪ್ಯಾಕ್ ಮಾಡಿ. ಸರಿ ಅಮ್ಮ. ಮೆರ್ಲಿನ್, ನೀನ್ ಇದೆಲ್ಲ ನೋಟ್ ಮಾಡಿಟ್ಟಿಲ್ವಲ್ಲ? ಅಯ್ಯೋ, ಇದೆಲ್ಲ ಪಾಯಿಂಟ್ಸ್ ತರ ಬರ್ಕೋಬೇಕು. ನೆಕ್ಸ್ಟ್ ಪ್ಯಾರಾಗ್ರಾಫ್ ಬರ್ದಾಗ ಇದೆಲ್ಲ ನೋಟ್ ಮಾಡ್ಕೋಬೇಕು. ಇದು ಪೂರ್ತಿ ಪಾಯಿಂಟ್ಸ್, ಅದೆಲ್ಲ ನೋಟ್ ಮಾಡ್ಕೋಬೇಕು. ನೋಡು ಅಮ್ಮ, ನೀವೊಬ್ರು. ಇದನ್ನು ನೋಡ್ಕೊ.
ಇದೆಲ್ಲ ನೆಕ್ಸ್ಟ್ ಪ್ಯಾರಾಗ್ರಾಫ್ ಅಂತ ಬರ್ಕೋ. ಇದನ್ನೆಲ್ಲ ಒಂದೇ ಸಲ ಬರಿಬೋದಮ್ಮ? 1 by 1 ಬರ್ಕೋ. ಅಣ್ಣ ನೀವಾ? ಏನು ಇವತ್ತು ಸ್ಪೆಷಲ್? ಮೀನ್ ಸಾರು ಮತ್ತೆ ಬೀಫ್ ಫ್ರೈ. ಓ, ಅಮ್ಮ ಎಲ್ಲಿ ಹೋಗಿದ್ದಾರೆ? ಜೇಸ್ ಅಂಕಲ್ ಮನೆಗೆ ಹೋಗಿದ್ದಾರೆ ಅಂತೆ. ನೀನ್ ನೋಡಿಲ್ವಾ? ಇಲ್ಲ, ಅವಾಗ್ಲೇ ಹೊರಟ್ಬಿಟ್ರು. ನಾನು ಹೆಲ್ಪ್ ಮಾಡ್ಲಾ? ಓ ಪರವಾಗಿಲ್ಲ, ಎಲ್ಲ ನಾನ್ ಮಾಡ್ಕೋತೀನಿ. ನನ್ನ ಫೇವ್ರೆಟ್ ಸಾಂಬಾರ್ ಮಾಡ್ತಿದ್ಯಾ ತಾನೆ? ಅಯ್ಯೋ, ನಾನ್ ಇವತ್ತು ರಸಂ ಸಾರ್ ಮಾತ್ರ ಮಾಡಿರೋದು. ನೀವ್ ತಿಂತೀರಾ ಅಲ್ವಾ? ಮತ್ತೆ ಆ ಅದು ನಿನ್ ಕೈಯಾರೆ ಮಾಡಿದ್ರೆ ರುಚಿಯಾಗಿರುತ್ತೆ. ಆಗ ನನಗೂ ಆಸೆ ಆಗುತ್ತೆ. ಏ? ಅಲ್ಲ, ನಿನ್ ಕುಕಿಂಗು ಇಷ್ಟ ಆಗುತ್ತೆ ಅಂತ ಹೇಳಿದೆ. ಓ ಹಂಗ? ಡ್ರೆಸ್ಸು ಸೂಪರ್. ಗುಡ್ ಸೆಲೆಕ್ಷನ್. ಚೆನ್ನಾಗಿ ಮ್ಯಾಚ್ ಆಗಿದೆ ಕಲರು. ಬಿಡಿ ಅಣ್ಣ, ಪ್ಲೀಸ್ ಬಿಡಿ ಅಣ್ಣ, ಪ್ಲೀಸ್. ಏನಣ್ಣ ಇದು? ಯಾರಾದ್ರೂ ನೋಡಿದ್ರೆ ಏನ್ ಅನ್ಕೋತಾರೆ? ಏ ಅಣ್ಣ ಪ್ಲೀಸ್, ನಾನು ಹೇಳೋದು ಮಾತನ್ನ ಕೇಳು. ಅಣ್ಣ ಬಿಡಿ, ಅಣ್ಣ ನಾನ್ ಬಿಡಿ ಮಾತ್ನ ಅಂತೆ. ಕೇಳು, please. ಅಣ್ಣ ಬಿಡಿ. ಏನ್ ಮಾಡ್ತಿದ್ದೀರಾ? ಅಣ್ಣ ಚುಚ್ಬಿಡ್ತೀನಿ. ಅಣ್ಣ ಬಿಡಿ. ಏನಾಗಲ್ಲ. ಅಣ್ಣ ಬಿಡಿ ಅಂತ ಹೇಳ್ದೆ. ಬೇಡ, ಯಾರಿಗೂ ಗೊತ್ತಾಗಲ್ಲ ಅಂತ ಅಣ್ಣ, ಹೇಳ್ತಿಲ್ವಾ? ಬಿಡಿ ನನ್ ಕೈನ. ಕಿರುಚ್ಬೇಡ. ಬಿಡಿ, ಬಿಡಿ. ತಮಾಷೆ ಮಾಡ್ಬೇಡಿ, ನಾನ್ ನನ್ನ ಮಾತು ಕೇಳು. ಕೂತ್ಬಿಡ್ತೀನಿ. ಯಾರಿಗೂ ಗೊತ್ತಾಗಲ್ಲ. ಅಕ್ಕನ್ ಕರೀತೀನಿ ನಾನು. ಸುಮ್ಮೀರು, ಕಿರುಚ್ಬೇಡ. ಚಿಚ್ಚಿ. ಆಂಟಿ ಮೆರ್ಲಿನ್, ನಾನೇನು ಮಾಡಿಲ್ಲ. ನೀನೆಲ್ಲ ನನ್ನ ಅಪ್ಪನ. ಮೆರ್ಲಿನ್. ಹೇಳು ಹೇಳು ಮಗಳೇ, ನೀನ್ ಈ ತರ ಎಲ್ಲ ಮಾಡ್ತೀಯ ಅಂತ ನಾನು ಯಾವತ್ತೂ ಅನ್ಕೊಂಡಿರ್ಲಿಲ್ಲ. ನೀನ್ ನನ್ನ ಅಪ್ಪನಲ್ಲ. ಮಗಳೇ, ಮಗಳೇ, ಮಗಳೇ. ಮಗಳೇ, ರೋಸಿ ಮಗಳೇ, ಅಳೋಂಥದ್ದೇನೂ ಆಗಿಲ್ಲ. ನಮ್ಗೆ ಇದಕ್ಕೆ ಸೊಲ್ಯೂಷನ್ ಇದ್ದೇ ಇದೆ. ಬೆಳಗಿಂದ ಏನು ತಿಂದೇ ಇಲ್ಲ. ಲಾರೆನ್ಸ್ ಫೋನ್ ಸ್ವಿಚ್ ಆಫ್ ಆಗಿದೆಯಲ್ಲ.
ಲಾರೆನ್ಸ್ದು ಬೇರೆ ಯಾವ್ದಾದ್ರು ನಂಬರ್ ಇದೆ ಮಗಳೇ? ಇಲ್ಲ ಅಂಕಲ್. ಬೆನ್ಸಿ, ಹಾ, ನೀನು ಇವಳ ಜೊತೆನೇ ಇರು, ನಾನು ಹೊರಗಡೆ ಹೋಗಿ ಬರ್ತೀನಿ. ಅಮ್ಮಮ್ಮ, ನಾನು ಸ್ವಲ್ಪ ಹೊರಗಡೆ ಹೋಗಿ ಬರ್ತೀನಿ. ರೋಸ್ಲಿನ್, ಯಾಕೆ ಬೇಜಾರು ಮಾಡ್ಕೊಂಡಿದ್ಯಾ? ಹೋಗಿ ಏನಾದ್ರೂ ತಿನ್ನು, ನಾನೇ ತಗೊಂಡ್ ಬರ್ಲಾ? ಬಿ ಕೂಲ್. ಅದು ನಾನ್ ಮುಖ್ಯವಾದ ವಿಷಯ ಅಂತ ಹೇಳಿದಿಕ್ಕೆ ಈಗಲೇ ನೋಡ್ಬೇಕು ಅಂದ್ರು. ಹೋಗಿ ಹೋಗಿ ಬೇಗ ಹೋಗಿ. ನಮ್ಗೆ ಆಶೀರ್ವಾದ ಮಾಡಿ ಫಾದರ್. ದೇವ್ರ ಆಶೀರ್ವಾದ ಯಾವಾಗಲೂ ಇರುತ್ತೆ. ಕೂತ್ಕೊಳ್ಳಮ್ಮ. ಬೇಡ ಫಾದರ್, ನಾವು ನಿಂತ್ಕೋತೀವಿ. ಕೂತ್ಕೋ. ಏನ್ ಹೇಳಮ್ಮ? 2-3 ದಿನದಿಂದ ಲಾರೆನ್ಸ್ ಮಿಸ್ಸಿಂಗ್. ಗೊತ್ತಿರೋ ಕಡೆ ಎಲ್ಲ ಹುಡುಕಿದ್ವಿ, ಎಲ್ಲೂ ಕಾಣಿಸ್ತಾ ಇಲ್ಲ. ಫೋನ್ ಸ್ವಿಚ್ ಆಫ್ ಆಗಿದೆ. ಲಾರೆನ್ಸ್ ನಿನ್ಗೆ ಹೇಳ್ದೆ ಎಲ್ಲಾದ್ರೂ ಹೋಗಿರೋದುಂಟಾ ಈ ಹಿಂದೆ? ಕೆಲವು ಸಲ ಪ್ರೋಗ್ರಾಮಿಗೆ ಹೋಗ್ತಿದ್ರು, ಹೋದ್ಮೇಲೆ ಕಾಲ್ ಮಾಡಿ ಹೇಳ್ತಿದ್ರು. ಮನೆ ಬಿಟ್ಟು ಹೋಗೋ ಥರ ನಿಮ್ಮಿಬ್ಬರ ಮಧ್ಯೆ ಏನಂತ ಸಮಸ್ಯೆ? ಆಹಾ, ಹಲೋ ಪವನ್ ಅವರೇ. ಇವ್ರ ಪ್ರಾಕ್ಟೀಸ್ ಎಲ್ಲ ಹೆಂಗ್ ನಡೀತಾ ಇದೆ? ಈ ಸಲನು ಓದ್ಸಲಿ ತರ ಏನಾದ್ರು ಹಾಳು ಮಾಡ್ಬಿಟ್ರೆ? ಇಲ್ಲ ಫಾದರ್, ಇವ್ರು ಚೆನ್ನಾಗಿ ಪ್ರಾಕ್ಟೀಸ್ ಮಾಡ್ತಾ ಬರ್ತಾ ಇದಾರೆ, ನಾನ್ ಗ್ಯಾರಂಟಿ. ಫಾದರ್ ಕುತ್ಕೊಳ್ಳಿ. ಆದ್ರೆ ಈಗ ಅಷ್ಟೊಂದು ಸಮಯ ಇಲ್ಲ. ಒಂದು ಫೈನಲ್ ರಿಹರ್ಸಲ್ಗೆ ರೆಡಿ ಅಲ್ವಾ? ಓ, ಯಾವಾಗೂ ರೆಡಿ. ಓ, ನೀವು ಶುರು ಮಾಡಿ ಸಿಸ್ಟರ್. ಓ, ಮಾಡೋಣ. ಫಾದರ್. ನೀವು ಅಳಬೇಡಿ. ಈಗ ಯಾರಿಗೂ ಕಾಲ್ ಮಾಡಿ ಹೇಳಬೇಡಿ. ಈಗ ಫೋನ್ ಕಟ್ ಮಾಡಿ, ಎಲ್ಲ ನಾನು ನೋಡ್ಕೊಳ್ತೀನಿ. ಮೆರ್ಲಿನ್, ಎಲ್ಲ ವಿಷಯನೂ ಗೊತ್ತಾಯ್ತು. ನಿನ್ನ ನೋಡದೆ ಇರೋದಕ್ಕೆ ನನಗೆ ತುಂಬ ಕಷ್ಟ ಆಗ್ತಿತ್ತು. ಮೆರ್ಲಿನ್, ನೀನು ಇದನ್ನ ಇಟ್ಕೋ. ಇದು ನಿನ್ನ ಹತ್ರ ಇದ್ದರೆ ನಾನು ಯಾವಾಗಲೂ ನಿನ್ನ ನೋಡ್ಬೋದು, ಮಾತಾಡ್ಬೋದು. ಇದು ನಿನ್ನ ಹತ್ರ ಇರೋದು ಯಾರಿಗೂ ಹೇಳಬೇಡ ಪ್ಲೀಸ್. ಇಸ್ಕೋ ಮೆರ್ಲಿನ್, ತಗೋ. ಇಲ್ಲ, ನಿನ್ನ ನಾನೇ ಡ್ರಾಪ್ ಮಾಡ್ತೀನಿ. ಬೇಡ ವಿವೇಕ್, ನನ್ನ ಫ್ರೆಂಡ್ಸ್ ಈಗ ಬರ್ತಾರೆ. ನನಗೆ HM ಹತ್ರ ಡಾಕ್ಟರ್ ಸರ್ಟಿಫಿಕೇಟ್ ಕೊಡಬೇಕು. ಸರಿ, ನಾನು ಆಮೇಲೆ ಕಾಲ್ ಮಾಡ್ತೀನಿ.
ಯಾಕೆ ಲೇಟ್ ಆಯಿತು? ಅದು ನಾನು ಚರ್ಚಿಗೆ ಹೋಗಿ ಪ್ರೇಯರ್ ಮುಗಿಸ್ಕೊಂಡು ಬಂದೆ. ನಂಗೆ ಕಾಲೇಜ್ಗೆ ಹೋಗಬೇಕು. ಹಾಗಿದ್ರೆ ನೀವಿಬ್ರು ಕಾಲೇಜ್ಗೆ ಹೋಗಿ, ನಾನು HMನ ನೋಡ್ಕೊಂಡು ಬರ್ತೀನಿ. ಹೇಗೋ ಲೇಟ್ ಆಯ್ತಲ್ವಾ, ಬಾ ನೋಡ್ಕೊಂಡು ಬರೋಣ. ಬಾ. ಹಾಂ. ಅದನ್ನ ಏನಂತ ಹೇಳಿ ಶ್ರೀಕುಮಾರ್, ಈಗಿನ ಜನ್ರೇಷನ್ ಆ ಥರ ಇದೆ. ಏನು ಹೇಳಿನೂ ಪ್ರಯೋಜನ ಇಲ್ಲ. ಸರಿ ಅಕ್ಕ, ಸರಿ 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 ಸರಿ. ಏನ್ ವಿಷಯ ಕುಮಾರ್? ಸರ್, ಒಂದು ಮ್ಯಾನ್ ಮಿಸ್ಸಿಂಗ್ ಕೇಸ್, ಒಂದು ಕಂಪ್ಲೇಂಟ್ ಕೊಡ್ಬೇಕಂತೆ. ಮ್ಯಾನ್ ಮಿಸ್ಸಿಂಗ್ ಇಶ್ಯೂ. ಇವರೇ ಆ VIP ನಾ? ಇವತ್ತಿಗೆ, ಇವಾಗ, ಈ ಕ್ಷಣಕ್ಕೆ ನಾನು ನಿಮ್ಮ ಕಂಪ್ಲೇಂಟ್ನ ಖಂಡಿತ ತಗೊಳ್ತೀನಿ. ಅದಕ್ಕೂ ಮುಂಚೆನೆ ಮೇಲಿಂದ ಕಾಲ್ ಬಂದ್ಬಿಡ್ತೆ. ಶಿವಾಜಿನಗರ ಸೀನಿಯರ್ ಫಾದರ್, ಸ್ಯಾಂತಮ್ ಚರ್ಚ್ ಬಿಷಪ್ ಫಾದರ್, ಇವ್ರ ಹತ್ರ ಎಲ್ಲ ನಿಮ್ಗೆ ಹೇಳೋ ಅವಶ್ಯಕತೆ ಏನಿತ್ತು? ಹಾಂ? ಅಥವಾ ಈ ಫಾದರ್ಗಳೇನಾದರೂ ಪೊಲೀಸ್ ಅಕಾಡೆಮಿಯಲ್ಲಿ ಓದ್ ಬಂದಿದ್ದಾರಾ? ಕುತ್ಕೊಳ್ಳಿ. ನೀವು ಕೊಡೋ ಈ ಕಂಪ್ಲೇಂಟು ನನಗೆ ಸಿಗಬೇಕು. ಆಮೇಲೆ ಅದನ್ನು ಓದಿ ಅರ್ಥ ಮಾಡ್ಕೋಬೇಕು. ಈ ಕೇಸ್ ಎಷ್ಟು ಸೀರಿಯಸ್ಸು ಅಂತ ತಿಳ್ಕೋಬೇಕು. ಹಲವಾರು ವಿಧಾನದಲ್ಲಿ ವಿಚಾರಣೆ ನಡೆಸಬೇಕು. ಅರ್ಥ ಆಯ್ತಾ? ಓಕೆ, ಲೆಟ್ಸ್ ಕಮ್ ಟು ದ ಪಾಯಿಂಟ್. ಈ ಮಿಸ್ ಆಗಿರೋ ವ್ಯಕ್ತಿ ಯಾರು? ಅಂಕಲ್ಲು. ಓ, ಮಾಮನಾ? ಈ ಲಾರೆನ್ಸ್ ಎಂಥ ವ್ಯಕ್ತಿ? ಅವ್ರು ಸ್ವಲ್ಪ ಸೈಕೋ ಥರ ಅಲ್ವಾ? ಹಾಗೆಲ್ಲ ಏನಿಲ್ಲ ಸರ್. ಅದನ್ನು ನೀವು ಹೇಳಿದ್ರೆ ಸಾಕಾ? ಅವ್ರು ತುಂಬ ಕುಡಿತಾರೆ ಅಲ್ವಾ? ಇದು ಯಾವಾಗಲೂ ಹುಡುಕ್ಬೇಕಾಗಿದ್ದ ವಿಷಯ ಗೊತ್ತಾ? ಇವಾಗೇನು ಮಾಡೋದು? ಮಿಸ್ ಆಗಿರೋದ್ರಿಂದ ಹುಡುಕಿ ಕಂಡಿಡಿಬೇಕು. ಅದಕ್ಕೂ ಮುಂಚೆನೆ ಯಾರಾದರೂ ಹೊಡೆದು ಕೊಂದು ಹೂತಾಕಿರ್ಬೋದು, ಹೇಳಕ್ಕಾಗಲ್ಲ. ನಮ್ಮೇಲೆ ಸ್ವಲ್ಪ ಕರುಣೆ ತೋರಿಸಿ ಸರ್. ಓಹ್, ರೈಟರ್ ಹತ್ರ ಕರ್ಕೊಂಡೋಗಿ ಕೌಂಟರ್ ರಿಸಿಪ್ಟ್ ಕೊಟ್ಬಿಡು. ಸರ್, ಆಲ್ಕೋಹಾಲ್ ಅನಾನಿಮಸ್ ಇರೋ ವ್ಯಕ್ತಿನೇ ಕಳೆದೋಗಿರೋದು. ಸಿಕ್ಕಿದ್ರೇನೆ ಏನಾದರೂ ಹೇಳಕ್ಕಾಗೋದು. ಅದು ನಮ್ಗಳ ತಪ್ಪಲ್ವಲ್ಲ ಸರ್? ಹಾಗಾದ್ರೆ ನಮ್ಮ ಪೊಲೀಸ್ ಅವ್ರ ತಪ್ಪ? ಓದಿದ್ದು ಬೆಳೆದಿದ್ದು ಜೊತೆಲಿರೋರ ಜೊತೆ ಹೇಗಿರ್ತಿದ್ರು ಅದೆಲ್ಲ ವಿಚಾರಿಸಿದ ಮೇಲೇ ಏನಾದರೂ ಹೇಳಕ್ಕಾಗೋದು. ನಾನು ಕರೆದಾಗ ಸಂಬಂಧಪಟ್ಟವ್ರು ಎಲ್ಲರೂ ಬರಬೇಕಾಗುತ್ತೆ. ಏನಾದರೂ ಸಂದೇಹ ಇರುವಂಥದ್ದು ಏನಾದರೂ ವಿಷಯ ಇದ್ದರೆ ದಯವಿಟ್ಟು ನನ್ನ ಹತ್ರ ಹೇಳಬೇಕು. ಹಾಗಾದರೆ ಹೊರಡಿ. ಸರಿ ಸರ್. ನೀವು ವಿಕ್ರಮನ್ ಅಲ್ವಾ? ನಮಸ್ಕಾರ. ನಮಸ್ಕಾರ. ನೀವ್ ಯಾಕೆ ಈ ಕಡೆ ಬಂದಿದ್ದೀರಾ? ಲಾರೆನ್ಸ್ ಮಿಸ್ಸಿಂಗ್ ಕೇಸ್ ಸಂಬಂಧವಾಗಿ SI ಅವ್ರಿಗೆ ಒಂದು ಕಂಪ್ಲೇಂಟ್ ಕೊಡೋಕೆ ಬಂದಿದ್ದೆ. ಆದ್ರೆ SI ಮಾತಾಡೋದು ನೋಡ್ತಿದ್ರೆ ಯಾವ ನಂಬಿಕೆನೂ ಬರ್ತಾ ಇಲ್ಲ. ತುಂಬಾ ಕೋಪದಿಂದ ಮಾತಾಡೋದು. ಏನ್ ಕೋಪ ಮಾಡ್ಕೋತಾ ಇದ್ದಾರೆ? ಅವ್ನ ಕೊಬ್ನ ಅವನ ಹತ್ರನೇ ಇಟ್ಕೊಳಕ್ ಹೇಳಿ. ಕೊಬ್ ತೋರಿಸಿದ್ರೆ ಆ ಕೊಬ್ನ ಇಳ್ಸೋರ್ ನಾವೇ. ಏನಾದರೂ ಸಹಾಯ ಬೇಕಂದ್ರೆ ನನ್ನ ಹತ್ರ ಕೇಳಿ, ನಾವು ನಿಮ್ಗಿದೀವಿ. ಯಾರಿಗೂ ಭಯಪಡೋ ಅವಶ್ಯಕತೆನೇ ಇಲ್ಲ. ನಿಮ್ಮಿಂದ ಸಹಾಯ ಖಂಡಿತ ನಮಗೆ ಬೇಕಾಗತ್ತೆ. ಖಂಡಿತ ಮಾಡೋಣ. ಸರಿ, ಬರ್ತೀವಿ. ಕೇಸ್ ವಿಷಯನ ನಾನು ಕೇಳಿದೆ ಸರ್. SI ನಂದಕುಮಾರೇ ಮಾತಾಡ್ತಿರೋದು. ಇದೆ ಇದೆ. ಕೇಸ್ ನಂಬರ್ 94/48. ಸರ್, ಒಂದು ಅರ್ಜೆಂಟ್ ವಿಷಯ. ನಾನು ಆಮೇಲೆ ಫೋನ್ ಮಾಡ್ತೀನಿ. ಓಕೆ. ಏನ್ ನಾಯಕರೇ ನಿಂತಿದ್ದೀರಲ್ಲ, ಕೂತ್ಕೊಳ್ಳಿ. ಸರ್, ನೀವು ನನ್ನ ಕೂರ್ಸೋದಕ್ಕೆ ನೋಡ್ಬಿಡಿ. ಸ್ವಲ್ಪ ದಿನದಿಂದ ನೀವು ಸುಮ್ಮನೆ ತಾನೇ ಕೂರಿಸ್ತಾ ಇದ್ದೀರಾ? ಇಲ್ಲ, ಈಗಿರೋ ಸಿಚುವೇಶನ್ ನಿಮಗೆ ಗೊತ್ತಲ್ವಾ? ನಿಮ್ಮ ಹತ್ರ ಇದನ್ನೆಲ್ಲ ಹೇಳ್ಬೇಕಾ ಏನು? ತಿರುಗಿ ನೋಡೋದಕ್ಕೂ ಸಮಯ ಇಲ್ಲ, ಅಷ್ಟೊಂದು ಪ್ರಾಬ್ಲಮ್ ಇಲ್ಲಿ. ಮತ್ತೆ ಅದನ್ನ ಸರಿಪಡಿಸೋದಕ್ಕೆ ಇಷ್ಟು ದಿನ ನಿಮ್ ಕೈಯಲ್ಲಿ ಯಾಕಾಗಿಲ್ಲ? ಇವಾಗ ನ್ಯಾಯ ಮಾತಾಡ್ತಾ ಇದ್ದೀರಾ? ಯಜಮಾನ್ರೆ, ಸ್ವಲ್ಪ ದಿನ ವೆಯ್ಟ್ ಮಾಡಿ, ಆಮೇಲೆ ನಾವು ಅದನ್ನೆಲ್ಲ ಸರಿ ಮಾಡ್ತೀವಿ. ಹೋಗಿ ಮುಂದಿನ ವಾರ ಬನ್ನಿ. ಮುಂದಿನ ವಾರ ಬರ್ತೀನಿ. ಅವಾಗ ಈ ತರ ಮಾತಾಡಲ್ಲ. ನೋಡೋಣ, ಹೊರಡಪ್ಪ. ಹಾಯ್ ಮೆರ್ಲಿನ್. ಹಾಯ್ ಅಂಕಲ್. ಬನ್ನಿ ಮಗಳೇ, ಅಮ್ಮನ್ ಕರಿ. ಆಯ್ತಮ್ಮ, ಬನ್ನಿ. ಲಾರೆನ್ಸ್ ಬಗ್ಗೆ ಯಾವ ವಿಷಯನೂ ಗೊತ್ತಾಗಿಲ್ಲ ಅಲ್ವಾ? ಇಲ್ಲ, ಪೊಲೀಸ್ಗೆ ನಾನು ಜೋಸೆಫ್ ಅಂಕಲ್ ಕಂಪ್ಲೇಂಟ್ ಕೊಟ್ಟಿದ್ದೀವಿ. ನಾನು ತುಂಬಾ ಕಡೆ ಪ್ರಯತ್ನ ಪಡ್ತಾ ಇದ್ದೀನಿ. ನಂಗೆ ಇನ್ಸ್ಪೆಕ್ಟರ್ ಬಿಹೇವಿಯರ್ ಬಗ್ಗೆ ಸ್ವಲ್ಪನೂ ನಂಬಿಕೆ ಇಲ್ಲ. ಹೇ, ಬಿ ಪಾಸಿಟಿವ್. ಲಾರೆನ್ಸ್ ಇಲ್ಲೇ ಎಲ್ಲೋ ಇದ್ದಾನೆ ಅಂತ ನನ್ನ ಮನ್ಸಿಗೆ ಅನಿಸ್ತಾ ಇದೆ. ನಮಸ್ಕಾರ ಅಮ್ಮ. ಇವರೇ ನಾನು ಹೇಳ್ತಾ ಇದ್ದಿದ್ದೇನ ನಿನ್ ಬಗ್ಗೆ ಯಾವಾಗ್ಲೂ ರೋಸ್ಲಿನ್ ಹೇಳ್ತಿದ್ಲು. ನೀವೇನು ಭಯ ಪಡ್ಬೇಡಿ, ಲಾರೆನ್ಸ್ಗೆ ಏನೂ ಆಗಿರೋದಿಲ್ಲ.
ಅದು ನಾವ್ಯಾರು ಫೇಸ್ ಮಾಡೋಕ್ಕಾಗ್ದಿರೋದ್ರಿಂದ ಅವ್ರು ಇಲ್ಲೇ ಎಲ್ಲೋ ಪಕ್ಕದಲ್ಲೇ ಇರ್ತಾರೆ. ಓ ಜೀಸಸ್. ಕೂತ್ಕೊಳ್ಳಪ್ಪ, ಕಾಫಿ ತರ್ತೀನಿ. ಓಕೆ. ಸಮಾಧಾನ ಮಾಡ್ಕೊ ರೋಸಿ, ಏನು ಪ್ರಾಬ್ಲಮ್ ಆಗಿರೋದಿಲ್ಲ. ನನ್ನ ಫ್ರೆಂಡ್ ವಿನೋದ್ ಅವನಿಗೆ ಕೇಸ್ ಫಾಲೋ ಮಾಡ್ತಿದ್ದಾನೆ. ಮತ್ತೆ ಸೈಬರ್ ಸೆಲ್ಸ್ ಜೊತೆ ಅವನಿಗೆ ತುಂಬ ಒಳ್ಳೆ ಕನೆಕ್ಷನ್ ಇದೆ. ರೋಸಿ, ಆ ಕಣ್ಣು ಒರ್ಸ್ಕೊಳ್ಳಿ. ಅಮ್ಮ ನೋಡಿದ್ರೆ ಏನ್ ರೋಸಿ, ಚಿಕ್ಕ ಮಕ್ಕಳ ಹಾಗೆ. ಕಣ್ಣು ಒರ್ಸ್ಕೊಳ್ಳಿ. ನಾವೆಲ್ಲ ಜೊತೆಗಿದ್ದೀವಲ್ಲ, ಎಲ್ಲ ಸರಿ ಹೋಗುತ್ತೆ. ಕೂಲ್ ಡೌನ್, ಕೂಲ್ ಡೌನ್.